ಹಲೋ ಮೈ ಲವ್ಲಿ ಫ್ರೆಂಡ್ಸ್. ಏನ್ ಗೊತ್ತಾ, ನಮ್ಮ ಲೈಫಲ್ಲಿ ಕೆಲವು ಸೈಲೆಂಟ್ ಅನ್ಸೆಡ್ ರೂಲ್ಸ್ ಇರುತ್ತೆ. ಇದನ್ನ ನಮಗೆ ಯಾರು ಬೆಳೀತಾ ಬೆಳೀತಾ ತಗೋ ಇದು ರೂಲ್ಸ್ ಬುಕ್ಕು, ಇದನ್ನ ನೀನು ಫಾಲೋ ಮಾಡ್ಕೊಂಡು ಬದುಕಿದ್ರೆ ನಿನಗೆ ಸೊಸೈಟಿಲಿ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ, ಅಥವಾ ಬುದ್ಧಿವಂತಿಕೆಯಲ್ಲಿ ಬದುಕ್ಬೋದು, ಅಥವಾ ನಿನ್ನ ಎಮೋಷನ್ಸ್ನ ಚೆನ್ನಾಗಿ ರೆಗ್ಯುಲೇಟ್ ಮಾಡ್ಬೋದು ಅಂತ ಅನ್ಫಾರ್ಚುನೇಟ್ಲಿ ಯಾರು ಹೇಳ್ಕೊಡಲ್ಲ. ಹಾಗಂತ ನಮ್ಗೆ ಇದು ಯಾರು ಹೇಳ್ಕೊಟ್ಟಿಲ್ವಲ್ಲ, ನಂಗೆ ಗೊತ್ತೇ ಇಲ್ಲ ಅಂತ ಇಗ್ನೋರೆನ್ಸ್ ಅಲ್ಲಿ ಬದುಕ್ತಾ ಇದ್ರು ಲೈಫ್ ನಮಗೆ ಅದರದೇ ರೀತಿಯಾದ ಪೆಟ್ಟನ್ನ ಕೊಡ್ತಾ ನಮಗೆ ಹೇಳ್ಕೊಡುತ್ತೆ. ಸೊ ಇವತ್ತು ನಮ್ಗೆ ಯಾರು ಶೇರ್ ಮಾಡದೇ ಇರುವಂತಹ ಬಟ್ ಎಲ್ರಿಗೂ ಗೊತ್ತಿರಲೇಬೇಕಾದಂತಹ ಸೆಟ್ ಆಫ್ ರೂಲ್ಸ್ನ ಒಂದು ಫ್ರೆಂಡ್ಲಿ ಡಿಸ್ಕಷನ್ ರೀತಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋಲಿ. ಈ ಎಲ್ಲಾ ರೂಲ್ಸ್ ತುಂಬಾನೇ ಇಂಪಾರ್ಟೆಂಟ್, ಎಸ್ಪೆಷಲಿ ಏತ್ ಒನ್ ಇಸ್ ವೆರಿ ಪವರ್ಫುಲ್ ಅಂಡ್ ಮೈ ಫೇವ್ರೆಟ್ ಟು. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ನೇ ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ನಾನು ಆರ್ಗ್ಯುಮೆಂಟ್ ಅಲ್ಲಿ ನಾನ್ ಯಾಕೆ ಸರಿ, ನನ್ನ ಪಾಯಿಂಟ್ ಯಾಕೆ ಸರಿ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಓವರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಇನ್ನೊಬ್ರನ್ನ ಕನ್ವಿನ್ಸ್ ಮಾಡೋದ್ರ ಬದಲು ಐ ಸ್ಟಾರ್ಟೆಡ್ ಲುಕಿಂಗ್ ವೀಕ್. ಐ ಫೆಲ್ಟ್ ಸೋ ಪವರ್ಲೆಸ್. ಸೊ ಇದೇ ರೀತಿಯಾದಂತಹ ವಿಷಯಗಳು ನಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಮೇ ಬಿ ನಿಮ್ಗೆ ಹೊಸಬ್ರನ್ನ ಮೀಟ್ ಆಗಿ ಅವ್ರನ್ನ ತುಂಬಾ ಬೇಗ ನಂಬಿ ಅವ್ರ ಹತ್ರ ಓವರ್ ಶೇರ್ ಮಾಡ್ಕೊಂಡು ರಿಗ್ರೆಟ್ ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಒಂದು ಪಾರ್ಟ್ನರ್ ರೆಡ್ ಫ್ಲಾಗ್ ಅಂತ ನಿಮ್ಗೆ ಇನಿಷಿಯಲಿ ನಿಮ್ಗೆ ಒಂದು ಗಟ್ ಇನ್ಸ್ಟಿಂಕ್ಟ್ ಮಲ್ಟಿಪಲ್ ಟೈಮ್ಸ್ ಬರ್ತಾ ಇದ್ರು ಅದನ್ನೆಲ್ಲ ಇಗ್ನೋರ್ ಮಾಡಿ ಆಮೇಲೆ ನನ್ನ ಮಾತನ್ನ ನಾನು ಕೇಳ್ಬೇಕಾಗಿತ್ತು ಅನ್ನೋ ಒಂದು ರಿಗ್ರೆಟ್ ಮಾಡ್ಕೊಂಡಿರೋದಾಗಿರ್ಬೋದು. ಸೊ ಈ ರೀತಿಯಾದಂತಹ ವಿಷಯಗಳು ತುಂಬಾ ಇರುತ್ತೆ ಲೈಫಲ್ಲಿ. ಹಾಗೇನೆ ಇವತ್ತಿನ ಫಸ್ಟ್ ಗೋಲ್ಡನ್ ರೂಲ್ ಅಂತ ಅಂದ್ರೆ, do not explain too much. People only understand what they want. For example, ನೀವು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಸ್ವಲ್ಪ ಲೇಟ್ ಆಗಿ ಹೋಗಿರ್ತೀರಾ. ನೀವು ಹೋಗಿ ನಿಮ್ಮ ರಿಲೇಟಿವ್ ಆಂಟಿಗೆ ಹೇಳ್ತೀರಾ, ಸಾರಿ ಆಂಟಿ, ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ಅದನ್ನ ಮುಗಿಸಿ ಟ್ರಾಫಿಕಲ್ಲಿ ಬರೋ ಅಷ್ಟರಲ್ಲಿ ಇಷ್ಟು ಲೇಟ್ ಆಗೋಯ್ತು ಅಂತ. ಬಟ್ ನಿಮ್ಮ ಟಿಪಿಕಲ್ ಆಂಟಿ, ಇಲ್ಲಮ್ಮ ನೀನು ಯಾವಾಗಲೂ ಇದೇ ರೀತಿನೇ ಲೇಟ್ ಮಾಡ್ತೀಯಾ, ಇಷ್ಟು ಏಜ್ ಆದ್ರೂ ರೆಸ್ಪಾನ್ಸಿಬಿಲಿಟಿನೇ ಬಂದಿಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರೆ, ನೀವು ಏನೇ ಅವ್ರಿಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು, ಏನೇ ಎಕ್ಸಾಂಪಲ್ಸ್ ತೋರಿಸಿದ್ರು ಇಟ್ ಡಸಂಟ್ ವರ್ಕ್. ಬಿಕಾಸ್ ಅವರ ಒಂದು ಚೌಕಟ್ಟಿರುತ್ತೆ, ಇಷ್ಟೇ ಅವ್ರು ಯೋಚನೆ ಮಾಡೋದು ಇಷ್ಟೇ, ನೀವು ಹೇಳ್ತಾ ಇರೋದು ಏನು ಈ ಕಡೆ ಕಿವಿಗೂ ಬೀಳ್ತಾ ಇರಲ್ಲ. ಸೊ ಆ ರೀತಿ ಇದ್ದಾಗ ನೀವು ಓವರ್ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ್ಯಂಡ್ ಆಲ್ಸೋ ಇಟ್ ವಿಲ್ ಮೇಕ್ ಯು ಲುಕ್ ಗಿಲ್ಟಿ. ಬೇರೆಯವ್ರನ್ನ ನೋಡಿದಾಗ ಓ ಏನೋ ತಪ್ಪು ಮಾಡಿರ್ಬೇಕು, ಅದಕ್ಕೆ ಇಷ್ಟೊಂದು ಟ್ರೈ ಮಾಡ್ತಾ ಇದ್ದಾರೆ ಕನ್ವಿನ್ಸ್ ಮಾಡೋಕ್ಕೆ ಅನ್ನೋ ಒಂದು ಇಂಪ್ರೆಷನ್ ನೀವೇ ಕ್ರಿಯೇಟ್ ಮಾಡ್ಕೋತೀರಾ. ಸೊ ಡು ನಾಟ್ ಎಕ್ಸ್ಪ್ಲೈನ್ ಟೂ ಮಚ್. Respect is earned silently, not demanded loudly. Think of some great world leaders, maybe like our own PM ನರೇಂದ್ರ ಮೋದಿ ಅವರು ಬೇರೆ ಕಂಟ್ರೀಸ್ಗೆ ವಿಸಿಟ್ ಮಾಡಿದಾಗ ಅವ್ರಿಗೆ ಸಿಗುವಂತಹ ಒಂದು ರೆಸ್ಪೆಕ್ಟ್ನ ನೀವು ಅಬ್ಸರ್ವ್ ಮಾಡಿದ್ರಿ, ಇಟ್ಸ್ ಟ್ರೂಲಿ ಫೆನಾಮಿನಲ್. ಅದು ರೆಸ್ಪೆಕ್ಟ್ ಸಿಗ್ತಾ ಇರೋದು ಅವ್ರಿಗೆ ಮಾತ್ರ ಅಲ್ಲ, ಬಟ್ ನಮ್ಮ ಪ್ರತಿಯೊಬ್ರಿಗೂ, ನಮ್ಮ ಹೋಲ್ ಕಂಟ್ರಿಗೆ, ಬಿಕಾಸ್ ಹಿ ಈಸ್ ರೆಪ್ರೆಸೆಂಟಿಂಗ್ ಆರ್ ಕಂಟ್ರಿ, ರೈಟ್? ಸೊ ಈ ರೀತಿಯಾದಂತಹ ರೆಸ್ಪೆಕ್ಟ್ ಫ್ರಮ್ ಅದರ್ ಗ್ರೇಟ್ ವರ್ಲ್ಡ್ ಲೀಡರ್ಸ್ ಇಂದ ಸಿಗೋದಕ್ಕೆ ಕಾರಣ ಏನು? ಇಟ್ ಹ್ಯಾಸ್ ಲಾಟ್ ಆಫ್ ರೀಸನ್ಸ್. ಸೀರಿಯಸ್ಲಿ ಈ ನಡುವೆ ನಾನು ಈ ವರ್ಲ್ಡ್ ಲೀಡರ್ಸ್ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಅವರ ಒಂದು ಸೈಕಾಲಜಿ, ಇದನ್ನೆಲ್ಲ ಅನಲೈಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಆಯ್ತಾ, ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು, ಒಂದು ಚಿಕ್ಕ ಸೈನ್ ಆಗಿರ್ಬೋದು, ಒಂದು ಚಿಕ್ಕ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಒಂದು ಚಿಕ್ಕ ಸ್ಮೈಲ್ ಆಗಿರ್ಬೋದು, ಅವರು ಚೂಸ್ ಮಾಡುವಂತಹ ವರ್ಡ್ಸ್ ಆಗಿರ್ಬೋದು, ಇದೆಲ್ಲದನ್ನು ಎಷ್ಟು ಗ್ರೇಟ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಇಟ್ಸ್ ಟ್ರೂಲಿ ಬ್ಲೋಯಿಂಗ್ ಮೈ ಮೈಂಡ್ ಅವೇ. ಸೊ ಇದ್ರ ಬಗ್ಗೆ ನಿಮಗೂ ಇಂಟ್ರೆಸ್ಟ್ ಇದೆ ಟು ಅನಲೈಸ್ ಸೈಕಾಲಜಿ ಆ್ಯಂಡ್ ಹೌ ಟು ಮೇಕ್ ಆರ್ಸೆಲ್ಸ್ ಪವರ್ಫುಲ್, ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ವರ್ಲ್ಡ್ ಲೀಡರ್ಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಸೊ ನಮ್ಮ ಪಿ ಎಮ್ಗೆ ಸಿಗುವಂತಹ ಮರ್ಯಾದೆ ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ಸ್. ಅದರಲ್ಲಿ ಮುಖ್ಯವಾದಂತಹ ವಿಷಯ ಅಂತ ಅಂದ್ರೆ ಅವರ ಆಕ್ಷನ್ ಓವರ್ ವರ್ಡ್ಸ್. ಅವರು ಬರೀ ಆಶ್ವಾಸನೆ ಮಾತ್ರ ಕೊಡಲ್ಲ, ಬಟ್ ಏನೇನೆಲ್ಲ ಆಕ್ಷನ್ನ ತಗೊಳ್ತಾ ಇದ್ದಾರೆ, ಇಟ್ಸ್ ಟ್ರೂಲಿ ಇನ್ಫ್ಲುಯೆನ್ಸಿಂಗ್ ಅದರ್ ಕಂಟ್ರೀಸ್ ಟು. ಸೊ ಇದರಿಂದ indirectly and naturally people will start respecting him. In a contrast, ಇನ್ನೊಂದು ವ್ಯಕ್ತಿ ಮೈ ತುಂಬ ಗೋಲ್ಡ್ ಆರ್ನಮೆಂಟ್ಸ್ ಹಾಕೊಂಡು, ಸುತ್ತ ಬೌನ್ಸರ್ಸ್ನ ಹಾಕೊಂಡು, ನನಗೆ ಜೈ ಅನ್ರೋ ಅಂತ ಅನ್ಸ್ಕೊಂಡು ಸೆಲ್ಫ್ ಪ್ರೊಕ್ಲೇಮ್ ಬಿಗ್ ಶಾಟ್ಸ್ ಅನ್ನೋ ರೀತಿ ಓಡಾಡ್ತಾ ಇರ್ತಾರೆ. ಬಟ್ ದೇ ವಿಲ್ ಎನಿವೇ ಲುಕ್ ಲೈಕ್ ಕಾಮಿಡಿಯನ್ಸ್. ಸೊ ನಿಮ್ಮ ಕನ್ಸಿಸ್ಟೆಂಟ್ ಆಕ್ಷನ್ಸ್ ಇಂದ ಯಾರಿಗಾದ್ರೂ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಬರುತ್ತೆ ಹೊರತು ನೀವು ಕನ್ಸಿಸ್ಟೆಂಟ್ಲಿ ಏನು ಹೇಳ್ತೀರಾ ಅನ್ನೋದ್ರಿಂದ ಅಲ್ಲ. ನೆವರ್ ರಿವೀಲ್ ಯುವರ್ ಪ್ಲಾನ್ ಅಂಟಿಲ್ ಇಟ್ಸ್ ಸ್ಟ್ರಾಂಗ್ ಇನಫ್. ನೀವು ಯೂಶಲಿ ಎಲ್ಲ ವಿಷಯನೂ ಬೇಗ ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರುವಂತಹ ವ್ಯಕ್ತಿ ಆಗಿದ್ರೆ, ಯೂಶಲಿ ಏನೇ ಒಂದು ಕೆಲಸ ಆಗೋದಕ್ಕಿಂತ ಮುಂಚೆನೇ ಎಲ್ಲರ ಜೊತೆನೂ ಆಗೋಯ್ತು ಅನ್ನೋ ರೀತಿ ಶೇರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಾನು ಒಂದು ಹೊಸ ಸ್ಟಾರ್ಟಪ್ ಪ್ಲಾನ್ ಮಾಡ್ಕೋತಾ ಇದ್ದೀನಿ ಅಂತ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರೆ, ಅಯ್ಯೋ ಈಗ ಯಾಕೆ ಪ್ಲಾನ್ ಮಾಡ್ತಿದ್ಯಾ, ರಿಸ್ಕಿ, ಈಗ ಮಾರ್ಕೆಟ್ ಡೌನ್ ಇದೆ, ಆ ಸೆಕ್ಟರ್ ಯಾಕೆ, ಈ ಸೆಕ್ಟರ್ ಯಾಕೆ, ಪಕ್ಕಾ ಫ್ಲಾಪ್ ಆಗುತ್ತೆ ಅಂತ ಎಲ್ಲ ನಿಮ್ಮ ಫ್ರೆಂಡ್ ನಿಮ್ಗೆ ಒಪಿನಿಯನ್ ಶೇರ್ ಮಾಡಿದ್ರೆ, ಈ ಎಲ್ಲ ಸಿಚುವೇಶನ್ ನ ನೀವು ಅನಲೈಸ್ ಮಾಡ್ದೇನೆ
ಸ್ಟಾರ್ಟ್ ಮಾಡಕ್ ಹೊರಟಿದ್ರೆ ಅವ್ರು ಹೇಳೋದು ನಿಮಗೆ ಶಾಕಿಂಗ್ ಅಂತ ಅನ್ಸ್ಬೋದು. ಅಂಡ್ ದಟ್ಸ್ ಡೆಫಿನೆಟ್ಲಿ ಯೋರ್ ಮಿಸ್ಟೇಕ್. ಬಿಕಾಸ್ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು, ಅಥವಾ ನಿಮ್ಮ ಬಿಸ್ನೆಸ್ ಏನು, ಅವರ ಸ್ಪೆಂಡಿಂಗ್ ಕೆಪಾಸಿಟಿ ಏನು, ಮಾರ್ಕೆಟ್ ಸಿಚುವೇಶನ್ ಹೇಗಿದೆ, ಇದೆಲ್ಲದನ್ನು ಅನಲೈಸ್ ಮಾಡಿ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್. ಇನ್ ಕೇಸ್ ನಿಮಗೆ ಈ ಎಲ್ಲ ಸಿಚುವೇಶನ್ ಅನಲೈಸ್ ಮಾಡಿದ್ದೀರಾ, ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ಮಿಟಿಗೇಟ್ ಮಾಡೋದು ಹೇಗೆ ಅಂತ ಗೊತ್ತು, ಒಂದು ಕ್ಲಾರಿಟಿ ಇದೆ ಅಂತ ಅಂದ್ರೂ ನಿಮ್ಮ ಫ್ರೆಂಡ್ ಹೇಳಿರುವಂತಹ ಈ ಒಂದು ಥಾಟ್ ನಿಮ್ಮ ತಲೆಯಲ್ಲಿ ಯಾವಾಗಲೂ ಕೊರಿತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೆಲ್ಲೋ ಹೊರಗಡೆ ಹೊರಟಿರ್ತೀರ ಒಳ್ಳೆ ಕೆಲಸಕ್ಕೆ, ಜ್ಯೋತಿಷಿ ಯಾರೋ ಟಿವಿ ಚಾನಲ್ ಅಲ್ಲಿ ಹೇಳ್ತಾರೆ, ಇವತ್ತು ಇಂಥ ರಾಶಿಯವರು ಹೊರಗಡೆ ಹೋಗಬಾರ್ದು, ಹೀಗಾಗುತ್ತೆ ಹಾಗಾಗತ್ತೆ ಅಂತ. ಸೊ ನೀವು ಹೊರಗಡೆ ರೋಡಲ್ಲಿ ಹೋಗುವಾಗ ಏನೋ ಒಂಚೂರು ಎಡವಿದ್ರಿ, ಅಥವಾ ಬಿದ್ರಿ, ಅಥವಾ ಏನೋ ಒಂದು ಫೈಲ್ ಮರ್ತೋದ್ರಿ, ಇದೇನೇ ಆದ್ರೂ ಓ ಗುರುಜಿ ಹೇಳಿದ್ ಕರೆಕ್ಟು, ನಾನು ಇವತ್ತು ಹೊರಗಡೆ ಹೋಗ್ಬಾರ್ದಿತ್ತೇನೋ ಅನ್ನೋ ಒಂದು ಥಾಟ್ಗೆ ನೀವೇ ನೀರು ಹಾಕಿ ಸ್ಟ್ರಾಂಗ್ ಆಗೋ ಹಾಗೆ ಮಾಡ್ತೀರಾ. ಸೊ ಆ ಒಂದು ಥಾಟೇ ನಿಮ್ಗೆ ಇಲ್ಲದೆ ಇದ್ದಾಗ ಅದು ಸ್ಟ್ರಾಂಗ್ ಆಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡು ಆ ರೀತಿ ಆಗೋ ಹಾಗೆ ನೀವೇ ಮಾಡ್ಕೋತೀರಾ. ಸೊ ಆಲ್ವೇಸ್ ನಿಮ್ಮ ಪ್ಲಾನ್ ಏನೇ ಇದ್ರೂ ಇನ್ನೊಬ್ಬರ ಸಜೆಷನ್ ತಗೊಳಕ್ ಓಕೆ, ಬಟ್ ಎಕ್ಸೈಟ್ಮೆಂಟಲ್ಲಿ ಆಗೋದಕ್ಕಿಂತ ಮುಂಚೆ ಎಲ್ಲರ ಜೊತೆ ಶೇರ್ ಮಾಡೋದು ಇಸ್ ನಾಟ್ ಅ ಗುಡ್ ಐಡಿಯಾ. ಹೀಗಾದಾಗ ಐಡಿಯಾ ಹುಟ್ಟೋದಕ್ಕಿಂತ ಮುಂಚೆನೇ ಎಕ್ಸೈಟ್ಮೆಂಟ್ ಸತ್ತೋಗುತ್ತೆ. So always build your roots first and then share fruits. Energy is contagious. Avoid constant complainers. Unfortunately, 90% of the time ನಮ್ಮ ಸುತ್ತಮುತ್ತ ಇಂತಹ ಜನಗಳೇ ತುಂಬಿರ್ತಾರೆ. ಬಟ್ ಅವರು ಹೇಳುವಂತಹ ವಿಷಯನ ನೀವು ನಿಜವಾಗ್ಲೂ ಮನಸಾರೆ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಅಥವಾ ಪಿಯರ್ ಪ್ರೆಷರಿಂದ ಅವ್ರು ಹೇಳಿದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ಹೌದು ಹೌದು ಅಂತ ಇದ್ದೀರಾ ಅನ್ನೋದ್ರ ಕಡೆ ನಿಮ್ಮ ಗಮನ ಖಂಡಿತ ಇರಲೇಬೇಕು. ಫಾರ್ ಎಕ್ಸಾಂಪಲ್, ದಿನಾಗ್ಲೂ ಟೀ ಬ್ರೇಕಲ್ಲಿ ನಿಮ್ಮ ಕೊಲೀಗು ಈ ಆಫೀಸ್ ಸರಿಗಿಲ್ಲ, ಮ್ಯಾನೇಜರ್ ಸರಿ ಇಲ್ಲ, ಅವ್ರು ಕೊಡ್ತಾ ಇರೋ ಪೇ ಸಾಕಾಗ್ತಾ ಇಲ್ಲ ಅಂತ ದಿನಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರ್ಬೋದು. ಬಟ್ ಆಫೀಸ್ ಇಷ್ಟ ಇಲ್ಲ, ಪೇ ಸಾಕಾಗ್ತಿಲ್ಲ ಅಂತ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾನೆ ಬೇರೆ ಕಡೆನೂ ಅಪ್ಲೈ ಮಾಡ್ತಾ ಬೇರೆ ಕಡೆ ಶಿಫ್ಟ್ ಆಗಬೇಕು ಅನ್ನೋ ಯೋಚನೆನೂ ಅವ್ರಿಗೆ ಬರಲ್ಲ. ಇನ್ ಕೇಸ್ ನೀವೇ ಅವ್ರಿಗೆ ಆ ಪ್ಲಾನ್ ಕೊಟ್ರು ಅವ್ರನ್ನ ಮಾಡಕ್ ರೆಡಿ ಇರಲ್ಲ. ಯಾಕಂದ್ರೆ ಪ್ರಾಬ್ಲಮ್ನ ಬಿಟ್ಟು ಹೋಗೋಕ್ಕೂ ಇಷ್ಟ ಇಲ್ಲ, ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೂ ಇಷ್ಟ ಇಲ್ಲ, ಬಟ್ ದಿನಾಗ್ಲೂ ಅದ್ರ ಬಗ್ಗೆ ಕೊರಗ್ತಾ ಇರಬೇಕು, ಇದೇ ಅವರ ಮೈಂಡ್ ಸೆಟ್ ಆಗಿರುತ್ತೆ. ಸೊ ಇಂತಹ ಜನರ ಜೊತೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ನೀವು ಎಂಥ ಹ್ಯಾಪಿ, ಎಂಥ ಪಾಸಿಟಿವ್ ವ್ಯಕ್ತಿನೇ ಆಗಿದ್ರು ಗ್ರ್ಯಾಜುಲಿ ಈ ರೀತಿ ನೆಗೆಟಿವ್ ಆಗಿ ಚೇಂಜ್ ಆಗಿಬಿಡ್ತೀರಾ. ಯಾಕಂದ್ರೆ ನಮಗೆ ಲೈಫಲ್ಲಿ ಪಾಸಿಟಿವ್ ಆಗಿರೋದಕ್ಕೆ ಎಫರ್ಟ್ಸ್ ಬೇಕು, ಬಟ್ ನೆಗೆಟಿವಿಟಿನ ಬೇಡ ಬೇಡ ಅಂತ ಅಂದ್ರೂ ಇಂಥ ರೀತಿಯ ಜನ ಫ್ರೀ ಆಗಿ ಸೆಲ್ ಮಾಡ್ತಾ ಇರ್ತಾರೆ. ಸೊ ಆಲ್ವೇಸ್ ಸಿಟ್ ವಿತ್ ರೇಡಿಯೇಟರ್ಸ್, ನಾಟ್ ಡ್ರೈನರ್ಸ್. ಮನಿ ಡಸಂಟ್ ಲೈಕ್ ಎಮೋಷನ್ಸ್. ನಿಮ್ಮ ಲಾಜಿಕ್ನ ಇಂಪಲ್ಸಿಂದ ಸೆಪರೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ಅಯ್ಯೋ ಇವತ್ತು ಯಾಕೋ ಲೋ ಫೀಲ್ ಆಗ್ತಾ ಇದೆ, ನಂಗೆ ಮೂಡೇ ಇಲ್ಲ, ಆನ್ಲೈನಲ್ಲಿ ಏನಾದರೂ ಆರ್ಡರ್ ಮಾಡ್ತೀನಿ, ಐ ಫೀಲ್ ಬೆಟರ್ ಅಂತ ಆರ್ಡರ್ ಮಾಡೋದು, ಆಮೇಲೆ ಕ್ರೆಡಿಟ್ ಕಾರ್ಡ್ ಬಿಲ್ ನೋಡಿದ್ಮೇಲೆ ಸ್ಟ್ರೆಸ್ನ ಇನ್ನೂ ಡಬಲ್ ಮಾಡ್ಕೊಳ್ಳೋದು. ಈವನ್ ಇನ್ ಕೇಸ್ ನೀವು ಫೋನ್ ಪೇನಲ್ಲೇ ಪೇ ಮಾಡ್ತಿದ್ದೀರಾ ಅಂತ ಅಂದ್ರೂ ಪ್ರತಿ ಸರಿ ಹೀಗೆ ಅಪ್ಸೆಟ್ ಆದಾಗ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡೋದು, ಬಟ್ಟೆಗಳನ್ನ ಆರ್ಡರ್ ಮಾಡೋದು, ಇಟ್ ಶೋಸ್ ಯುವರ್ ಪುವರ್ ಮನಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಪುವರ್ ಎಮೋಷನಲ್ ರೆಗ್ಯುಲೇಷನ್. ಮೂಡ್ ಚೆನ್ನಾಗಿಲ್ಲ ಅಂತ ಅಂದಾಗೆಲ್ಲ ನಿಮ್ಮ ಆ ಎಮೋಷನ್ಸ್ನ ಕಾರ್ಪೆಟ್ ಕೆಳಗಡೆ ತಳ್ಳೋದ್ರ ಬದಲು ಜಸ್ಟ್ ಸಿಟ್ ವಿತ್ ಇಟ್. ನಿಮ್ಮ ಎಮೋಷನ್ನ ಒಂದ್ ಕಡೆ ಕ್ವೈಟ್ ಆಗಿ ಕೂತ್ಕೊಂಡು ಅಬ್ಸರ್ವ್ ಮಾಡಿ, ಏನ್ ಫೀಲ್ ಆಗ್ತಾ ಇದೆ ಅನ್ನೋದನ್ನ ಸುಮ್ಮನೆ ಅಬ್ಸರ್ವ್ ಮಾಡಿದ್ರು ಸಾಕು, ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇರುತ್ತೆ. ಬಟ್ ಅದೇ ನೀವು ಪ್ರತಿ ಸರಿನೂ ಅಪ್ಸೆಟ್ ಆದಾಗ ಅಥವಾ ಬೇಜಾರಾದಾಗ ಅದನ್ನ ಇಗ್ನೋರ್ ಮಾಡಿಕೊಂಡು ಬೇರೆ ಏನೋ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ಅದನ್ನ ರೀಪ್ಲೇಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಪೈಲಪ್ ಆಗಿ ದೊಡ್ಡ ಮರ ಆಗಿ ಬೆಳೆಯುತ್ತೆ. ಸೊ ಆಗ ಅದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಹಾಗೇನೆ ಪ್ರತಿ ಸರಿನೂ ನಿಮ್ಮ ಮೂಡ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ದುಡ್ಡನ್ನ ಮಧ್ಯದಲ್ಲಿ ತರಬೇಡಿ. ಸ್ಪೆಂಡ್ ವಿತ್ ಬ್ರೈನ್, ನಾಟ್ ಮೂಡ್. ಕೀಪ್ ಅಡಲ್ಟ್ ಫ್ರೆಂಡ್ಶಿಪ್ಸ್ ಲೈಟ್. ಸೊ ಚಿಕ್ಕ ವಯಸ್ಸಲ್ಲಿ ನಮ್ಮ ಫ್ರೆಂಡ್ಶಿಪ್ ಇರೋದೇ ಬೇರೆ ರೀತಿ, ಬಟ್ ಅಡಲ್ಟ್ಸ್ ಆದಮೇಲೆ ನಮ್ಮ ಟೈಮ್, ಎನರ್ಜಿ, ಪೇಷನ್ಸ್ ಎಲ್ಲನೂ ಕಡಿಮೆ ಇರುತ್ತೆ. ನನ್ನ ಫ್ರೆಂಡ್ಶಿಪ್ ಬಗ್ಗೆ ವಿಡಿಯೋ ಪೋಸ್ಟ್ ಮಾಡಿದಾಗ ನಾನು ಕೆಲವು ಕಮೆಂಟ್ಸ್ ನೋಡಿದೆ, ಐ ವಾಂಟೆಡ್ ಟು ಅಡ್ರೆಸ್ ದೆಮ್. ನಿಮಗೆ ನಿಮ್ಮ ಜೊತೆ ಇರೋದು ತುಂಬ ಇಷ್ಟ, ಯು ಲವ್ ಯುವರ್ ಕಂಪನಿ ಅಂತ ಅಂದರೆ ವೆಲ್ ಆ್ಯಂಡ್ ಗುಡ್, ಆ್ಯಂಡ್ ದಟ್ಸ್ ಗ್ರೇಟ್ ಇನ್ ಫ್ಯಾಕ್ಟ್. ಬಿಕಾಸ್ ಎಷ್ಟೋ ಜನರಿಗೆ ಅವ್ರ ಜೊತೆ ಅವ್ರಿಗೆ ಕುತ್ಕೊಳ್ಳೋಕ್ಕಾಗಲ್ಲ, ದೇ ಕಾಂಟ್ ಸಿಟ್ ವಿತ್ ದೇರ್ ಥಾಟ್ಸ್. ಸೊ ಇಫ್ ಯು ಲವ್ ಯೋರ್ ಕಂಪನಿ ಅಂದರೆ ಓಕೆ, ಬಟ್ ಯಾರೂ ಸರಿಗಿಲ್ಲ, ನನಗೆ ಯಾರು ಫ್ರೆಂಡ್ಸ್ ಇಷ್ಟನೇ ಇಲ್ಲ, ಅದಕ್ಕೆ ನಾನು ಸೆಪ್ರೇಟಾಗಿ ಇರ್ತೀನಿ, ಒಬ್ಬಳೇ ಇರ್ತೀನಿ ಅಂತ ಅನ್ಕೊತಾ ಇದ್ರೆ ಜಸ್ಟ್ ಲಿಸನ್. ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ. ಡೋಂಟ್ ಹೇಟ್ ಯುವರ್ ಫ್ರೆಂಡ್ಸ್, ಜಸ್ಟ್ ಲೆಟ್ ಇಟ್ ಬಿ. ಇದರಲ್ಲೂ ನಾವು ನಮ್ಮ ಲಾರ್ಡ್ ಕೃಷ್ಣನ ಎಕ್ಸಾಂಪಲ್ನ ತಗೊಳ್ಬೋದು. ನಾವು ಕಥೆಗಳಲ್ಲಿ ನೋಡಿದ್ರೆ ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಅವರ ನೇಬರ್ಸ್, ಊರವರು, ಗರ್ಲ್ ಫ್ರೆಂಡ್ಸ್ ಎಲ್ಲರೂ ಕೃಷ್ಣನ ಒಂದು ಪ್ರೆಸೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಂತೆ. ಕೃಷ್ಣನ ಜೊತೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಅವರ ಒಂದು ಫ್ರೆಂಡ್ಶಿಪ್ ಬೇಕು ಅಂತ ಎಲ್ಲರೂ ಆಸೆ ಪಡ್ತಾ ಇದ್ರಂತೆ. ಅದೇ ರೀತಿನೇ ನೀವು ಕೂಡ ಫ್ರೆಂಡ್ಸ್ನ ಮೀಟ್ ಆಗಿ ಜಸ್ಟ್ ಬಿ ದಟ್ ಹ್ಯಾಪಿ ಪರ್ಸನ್, ಮೇಕ್ ಪೀಪಲ್ ಲಾಫ್, ನಿಮ್ಮ ಸ್ಮಾಲ್ ಮೊಮೆಂಟ್ಸ್ನ ಶೇರ್ ಮಾಡ್ಕೊಳ್ಳಿ, ಬಟ್ ಡೋಂಟ್ ಓವರ್ ಸ್ಟೇ. ಅಡಲ್ಟ್ಹುಡ್ ಅಲ್ಲಿ ಫ್ರೆಂಡ್ಶಿಪ್ ಇಸ್ ಆಲ್ ಅಬೌಟ್ ಬ್ಯಾಲೆನ್ಸ್, ಜಾಯ್ ಆ್ಯಂಡ್ ಪ್ರೆಸೆನ್ಸ್. ಸೊ ಎಕ್ಸಾಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಅಥವಾ ಇನ್ನೊಂದು ವ್ಯಕ್ತಿಯಿಂದ
ಫುಲ್ ಟೋಟಲ್ ಎಮೋಷನಲ್ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಫ್ರೆಂಡ್ಶಿಪ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ದೀಸ್ ಡೇಸ್. ಥಿಂಕ್ ಲೈಕ್ ಎ ಕ್ವೀನ್. ಜಸ್ಟ್ ನಿಮ್ ಪ್ರೆಸೆನ್ಸ್ಗೋಸ್ಕರ ಬೇರೆಯವ್ರು ಕಾಯ್ತಾ ಇರಬೇಕು. ಜಸ್ಟ್ ಕೀಪ್ ಇಟ್ ಮಿನಿಮಲ್, ಜಸ್ಟ್ ಕೀಪ್ ಇಟ್ ಲೈಟ್ ಫ್ರೆಂಡ್ಶಿಪ್ ಅಷ್ಟೇ. ಅದರ್ವೈಸ್ ನಿಮ್ಗೆ ನಿಮ್ ಕಂಪನಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ರೆ ಗ್ರೇಟ್. ಕನ್ಸಿಸ್ಟೆನ್ಸಿ ಬೀಟ್ಸ್ ಟ್ಯಾಲೆಂಟ್ ವೆನ್ ನೋ ಬಡಿ ಇಸ್ ವಾಚಿಂಗ್. ಫಾರ್ ಎಕ್ಸಾಂಪಲ್, ರಾಮ್ ಮತ್ತೆ ಭೀಮ್ ಇಬ್ರು ಎಕ್ಸಾಮ್ಗೆ ಓದೋದಕ್ಕೆ ಶುರು ಮಾಡ್ತಾರೆ. ರಾಮ್ ದಿನಾಗ್ಲೂ ಬರೀ 1 hour ಓದ್ತಾ ಇರ್ತಾನೆ ಅಂಡ್ ಭೀಮ್ ಒಂದು 3 ದಿವಸ 8 hour ಓದ್ತಾನೆ. ಅದಾದ್ಮೇಲೆ ಬೋರ್ ಆಗ್ಬಿಟ್ಟು ನಿಲ್ಲಿಸ್ಬಿಡ್ತಾನೆ. ಸೊ ಆಫ್ಟರ್ 6 months, ರಾಮ್ ಹೂ ಡಿಡ್ ಸ್ಟಡಿ ಓನ್ಲಿ ಫಾರ್ 1 hour a day, ಅವ್ನು ಮಾತ್ರ ಎಕ್ಸಾಮ್ನ ಕ್ಲಿಯರ್ ಮಾಡ್ತಾನೆ. ಸಿ ಏನಾಗುತ್ತೆ, ನಮಗೆ ಹೊಸ ಗೋಲ್ನ ಸೆಟ್ ಮಾಡಿದಾಗ ನಮ್ಮ ಮೋಟಿವೇಶನ್, ಜೋಶ್, ಇನ್ಸ್ಪಿರೇಷನ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಂತ ನಾವು ಜಾಸ್ತಿ ಹೆವಿ ಗೋಲ್ಸ್ನ ಇಟ್ಕೊಂಡ್ರೆ ಒಂದು 2-3 ದಿವಸದಲ್ಲೇ ಇದು ತುಂಬ ಬೋರಿಂಗ್ ಅಥವಾ ತುಂಬ ಹೆವಿ ಕೆಲಸ, ತುಂಬ ಕಷ್ಟ ಅಂತ ಲೇಬಲ್ ಮಾಡಿ ನಮ್ಮ ಬ್ರೈನ್ ಅದನ್ನ 2-3 ದಿನದಲ್ಲೇ ನಿಲ್ಲಿಸೋ ಹಾಗೆ ಮಾಡುತ್ತೆ. ಹಾಗಾಗಿ ಡೇ 1 ಚಿಕ್ಕ ಚಿಕ್ಕ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ದಿನಾಗ್ಲೂ 5 ನಿಮಿಷ ಅಥವಾ 10 ನಿಮಿಷ ಮೆಡಿಟೇಷನ್ ಮಾಡ್ತೀನಿ ಅಥವಾ ವರ್ಕೌಟ್ ಮಾಡ್ತೀನಿ ಅಂತ. ಆವಾಗ ಬರೀ 5 ನಿಮಿಷ ಅಲ್ವಾ ಮಾಡ್ಬಿಡ್ಬೋದು ಅಂತ ನಮ್ಮ ಬ್ರೈನ್ಗೆ ಕನ್ವಿನ್ಸ್ ಮಾಡಿ ನಾವು ಕನ್ಸಿಸ್ಟೆಂಟ್ ಆಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಏನೇ ಒಂದು ಅಭ್ಯಾಸನ 21 ದಿವಸ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದನ್ನ ಲಾಂಗ್ ಟರ್ಮ್ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡೋದು ತುಂಬಾ ಈಸಿ. ಸಿ ಫಾರ್ ಎಕ್ಸಾಂಪಲ್, ನಾವು ದಿನಾಗ್ಲೂ ನೀರು ಕುಡಿಬೇಕಾ ಅಥವಾ ಊಟ ಮಾಡಬೇಕಾ, ಮಲಗಬೇಕಾ ಅಥವಾ ಬ್ರಷ್ ಮಾಡಬೇಕಾ ಅಂತ ನಾವು ಹೇಗೆ ಯೋಚನೆನೂ ಬರಲ್ಲ ನಮ್ಮ ತಲೆಗೆ, ಅದೇ ರೀತಿನೇ ನೀವು ಏನೇ ಒಂದು ಅಭ್ಯಾಸನ ಲಾಂಗ್ ಟರ್ಮ್ ಅಲ್ಲಿ ಬಿಲ್ಡ್ ಮಾಡ್ಕೋಬೇಕು ಅಂತ ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹ್ಯಾಕ್ಸ್. ಬಿಗಿನಿಂಗ್ ಅಲ್ಲಿ ಸ್ಮಾಲ್ ಗೋಲ್ಸ್ನ ಸೆಟ್ ಮಾಡಿ ನಿಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆದ್ಮೇಲೆ ಹೋಗ್ತಾ 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 ಫ್ರೀಕ್ವೆನ್ಸಿ ಅಂಡ್ ಡ್ಯೂರೇಷನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ಈ ಟ್ರಿಕ್ನ ನಾನು ಓದಿರೋದು ಫ್ರಮ್ ದ ಮೋಸ್ಟ್ ಪವರ್ಫುಲ್ ಬುಕ್ಸ್, ಆಟಮಿಕ್ ಹ್ಯಾಬಿಟ್ಸ್. ಸೈಲೆನ್ಸ್ ಇಸ್ ಸಮಟೈಮ್ಸ್ ದ ಮೋಸ್ಟ್ ಪವರ್ಫುಲ್ ರೆಸ್ಪಾನ್ಸ್. ಮೈ ಗಾಡ್, ಇಂಥ ಒಳ್ಳೊಳ್ಳೆ ಪವರ್ಫುಲ್ ಹ್ಯಾಕ್ಸ್ನ ನಮಗೆ ಸ್ಕೂಲಲ್ಲಿ ಯಾಕೆ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಬಟ್ ಎನಿವೇ, ರಿಮೆಂಬರ್, ನಿಮಗೆ ಯಾರಾದರೂ ಡಿಸ್ರೆಸ್ಪೆಕ್ಟ್ ಮಾಡಿದಾಗ, ಇನ್ಸಲ್ಟ್ ಮಾಡಿದಾಗ, ಟಾಂಟ್ ಮಾಡಿದಾಗ, ವಾಯ್ಸ್ ರೇಸ್ ಮಾಡಿ ಮಾತಾಡಿದಾಗ, ಮಲ್ಟಿಪಲ್ ಟೈಮ್ಸ್ ಆದಾಗ ಯು ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಸೆಲ್ಫ್. ಬಟ್ ಬಿಗಿನಿಂಗ್ ಅಲ್ಲಿ ಹೀಗಾದಾಗ ಇದಕ್ಕೆ ನೀವು ಕೊಡ್ಬೋದಾದಂತಹ ಪವರ್ಫುಲ್ ರೆಸ್ಪಾನ್ಸ್ ಅಂದ್ರೆ ಯಾವುದೇ ಕೌಂಟರ್ ಅಲ್ಲ, ಬಟ್ ಸೈಲೆನ್ಸ್. ಫಾರ್ ಎಕ್ಸಾಂಪಲ್, ಟಾಕ್ಸಿಕ್ ರಿಲೇಟಿವ್ಸ್ ಇರ್ತಾರಲ್ಲ, ನೀನು ಇನ್ನೂ ಮನೆ ತಗೊಂಡಿಲ್ವಾ, ಕಾರ್ ತಗೊಂಡಿಲ್ವಾ, ಏನ್ ಮಾಡ್ತಿದ್ಯಾ ಲೈಫಲ್ಲಿ, ಅವರು ನೋಡು ಇವರು ನೋಡು ಅಂತ. ಸೊ ಇಂಥ ಟೈಮಲ್ಲಿ ನೀವು ನಿಮ್ಮನ್ನ ಡಿಫೆಂಡ್ ಮಾಡಿಕೊಂಡು ಆರ್ಗ್ಯೂ ಮಾಡಿದ್ರೆ ಫೈಟ್ಸ್ ಜಾಸ್ತಿ ಆಗುತ್ತೆ, ಟಾಂಟ್ಸ್ ಜಾಸ್ತಿ ಆಗುತ್ತೆ. ಆಗ ನಿಮ್ಗೂ ಅವ್ರಿಗೂ ಅಷ್ಟೊಂದು ವ್ಯತ್ಯಾಸ ಕಾಣಲ್ಲ. ಸೊ ಇನ್ಸ್ಟೆಡ್ ನೀವು ಏನು ಮಾತಾಡದೆ ಸುಮ್ಮನೆ ಸ್ಮೈಲ್ ಮಾಡಿದಾಗ ಅಥವಾ ಸೈಲೆಂಟ್ ಆಗಿದ್ದಾಗ ಇಟ್ ಇನ್ಸಲ್ಸ್ ದೆಮ್ ಆ್ಯಂಡ್ ದೇ ವಿಲ್ ಸ್ಟಾಪ್. ಬಿಕಾಸ್ ಈ ರೀತಿ ಕಿರಿಕ್ ಮಾಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕೋಪದ ಮಾತುಗಳು, ನಿಮ್ಮ ಕೋಪದ ರಿಯಾಕ್ಷನ್ಸೇ ಅವ್ರಿಗೆ ಕಂಟೆಂಟ್, ಅದೇ ಅವ್ರಿಗೆ TRP. ಸೊ ಅವ್ರಿಗೆ ಏನು ಬೇಕು ಅದನ್ನು ನೀವು ಯಾಕೆ ಕೊಡ್ತೀರಾ? ಜಸ್ಟ್ ಡಿಸಪಾಯಿಂಟ್ ದೆಮ್. ಏನು ಮಾತಾಡದೆ ಸೈಲೆಂಟ್ ಆಗಿರಿ ಆ್ಯಂಡ್ ಟ್ರಸ್ಟ್ ಮೀ, ಇಟ್ ಕಿಲ್ಸ್ ದೆಮ್. ಆ್ಯಂಡ್ ಹಾಗೆ ನೀವು ಕೂಡ ಅದ್ರ ಬಗ್ಗೆ ಪರ್ಸ್ನಲಿ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಜನ ಪ್ರಪಂಚದಲ್ಲಿ ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತ. ಜಸ್ಟ್ ಮೂವ್ ಆನ್ ವಿತ್ ಯುವರ್ ಲೈಫ್, ಜಸ್ಟ್ ಇಗ್ನೋರ್ ದೆಮ್. ರಿಮೆಂಬರ್, ಈ ರೀತಿ ವ್ಯಕ್ತಿಗಳು ನಮ್ಗೆ ತುಂಬ ಸಿಗ್ತಾ ಇರ್ತಾರೆ. ಸೊ ನೀವು ಅವ್ರು ಟ್ರಿಗರ್ ಮಾಡಿಸಿದಾಗೆಲ್ಲ ನೀವು ಟ್ರಿಗರ್ ಆಗಿ ಕೌಂಟರ್ ಕೊಟ್ಟರೆ ನೀವು ಸೋತ್ರಿ, ಅವ್ರು ಗೆದ್ರು ಅಂತ. ಜಸ್ಟ್ ಥಿಂಕ್ ಇಟ್ ಆಸ್ ಅ ಚಾಲೆಂಜ್. ಸೊ ನೆಕ್ಸ್ಟ್ ಟೈಮ್ ಈ ರೀತಿ ಆದಾಗ ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಡು ನಾಟ್ ಲೆಟ್ ದೆಮ್ ವಿನ್, ಬಿಕಾಸ್ ಸೈಲೆನ್ಸ್ ವೀಕ್ನೆಸ್ ಅಲ್ಲ, ಬಟ್ ಇಟ್ಸ್ ಅ ಸ್ಟ್ರಾಟಜಿ ಮೈ ಡಿಯರ್. ಸೊ ಮೈ ಫ್ರೆಂಡ್ಸ್, ನಿಮ್ಮ ಹೋಮ್ವರ್ಕ್ ಏನಂದರೆ, ಇಷ್ಟರಲ್ಲಿ ಯಾವ ರೂಲ್ಸ್ನ ನೀವು ವರ್ಷಾನುಗಟ್ಲೆಯಿಂದ ಫಾಲೋ ಮಾಡ್ತಾ ಇಲ್ಲ, ಬ್ರೇಕ್ ಮಾಡ್ತಾ ಬರ್ತಾ ಇದ್ದೀರಾ, ಅದನ್ನ ಅಬ್ಸರ್ವ್ ಮಾಡಿ ಆ ಒಂದು ರೂಲ್ನ ಈ ವಾರ ಫಿಕ್ಸ್ ಮಾಡಿ. ಜಸ್ಟ್ ಜರ್ನಲ್ ಇಟ್, ಟ್ರ್ಯಾಕ್ ಇಟ್ ಆ್ಯಂಡ್ ಸಿ ಹೌ ಲೈಫ್ ರೆಸ್ಪಾನ್ಸ್. ಸೊ ಇಷ್ಟರಲ್ಲಿ ನಿಮಗೆ ಯಾವ ರೂಲ್ ತುಂಬ ಹಿಟ್ ಆಯಿತು, ತುಂಬ ರಿಲೇಟಬಲ್ ಅನ್ನಿಸ್ತು ಅನ್ನೋದನ್ನ ಡೂ ಡ್ರಾಪ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಐ ರಿಯಲಿ ವಾಂಟ್ ಟು ನೋ. ಆ್ಯಂಡ್ ಅ ರಿಮೈಂಡರ್, ಆಗಲೇ ಹೇಳಿದಾಗೆ ವರ್ಲ್ಡ್ ಪವರ್ಫುಲ್ ಲೀಡರ್ಸ್ನ ಸ್ಟ್ರಾಂಗ್ ಮೂವ್ಸ್, ಪವರ್ ಮೂವ್ಸ್ ಅಥವಾ ಅವರ ಸೈಕಾಲಜಿಕಲ್ ಹ್ಯಾಕ್ ಸೀಕ್ರೆಟ್ಸ್ನ ತಿಳ್ಕೊಳ್ಳುವಂತಹ ಆಸಕ್ತಿ ನಿಮಗೂ ಇದ್ರೆ ಜಸ್ಟ್ ಕಮೆಂಟ್ ವರ್ಡ್ ಲೀಡರ್ಸ್ ಆ್ಯಂಡ್ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ವೀಕ್. ಬಾಯ್.